ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ನಮ್ಮೂರ ಜಾತ್ರೆನ ನೋಡ್ಕೊಂಬರೋಣ. ನಮ್ಮೂರ ಜಾತ್ರೆ ಚಿಕ್ಕ ಊರಾದರೂ ಒಂದೇ ದಿನದ ಜಾತ್ರೆ ಆದರೂ ತುಂಬ ಚೆನ್ನಾಗಿ ತುಂಬ ಜೋರಾಗಿ ನಡೆಯುತ್ತೆ. ಬನ್ನಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ರಾತ್ರಿ ಹೊತ್ತು ಬೆಳಗ್ಗೆಯಿಂದನೇ ನಡೆಯುತ್ತೆ, ಶುರುವಾಗಿರುತ್ತೆ ಪೂಜೆ ಅಭಿಷೇಕ ಎಲ್ಲ. ನಾವು ಬೆಳಗ್ಗೆ ಹೊತ್ತು ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹೋಗ್ತಾ ಇದ್ದೀವಿ. ಅದು ನನ್ನ ಮೊಮ್ಮಗನ ಬಲವಂತದ ಮೇರೆಗೆ ಸ್ವಲ್ಪ ಬೇಗನೆ ಹೋದ್ವಿ. ನೋಡಿ, ಎಲ್ಲ ಆಟ ಸಾಮಾನುಗಳದ್ದು ಅಂಗಡಿಗಳೆಲ್ಲ ಇದೆ. ಒಂದೇ ರಾತ್ರಿ ಜಾತ್ರೆ ನಡೆಯೋದಿದ್ದು, ಹಾಗಾಗಿ ಸ್ವಲ್ಪನೇ ಬಂದಿರುತ್ತೆ. ಅದರಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ ಅವರಿಗೆ. ಇಲ್ಲಿ ಮುಖ್ಯವಾಗಿ ಸ್ವಾಮೀಜಿಗಳ ಪ್ರವಚನ ಇಲ್ಲಿ ಕೂಡ ಇತ್ತು. ಬನ್ನಿ ಅವರ ಪ್ರವಚನ, ಅವರ ಬುದ್ಧಿ ಮಾತನ್ನು ನಾವು ಸ್ವಲ್ಪ ಕೇಳಿಬರೋಣ. ಶೈವ ಲಿಂಗಾಯತ ಧರ್ಮ ಆಗಿರಬಹುದು, ಎಲ್ಲಾ ಧರ್ಮವನ್ನು ಪ್ರೀತಿಸುವ ಜನಗಳು ನಾವೆಲ್ಲ. ಆದ್ರೆ ಈ 21-20 ಧರ್ಮೋ ರಕ್ಷತಿ ರಕ್ಷಿತ ಅಂತ ಅದಕ್ಕೆ ಸ್ವಾಮೀಜಿಗಳ ಪ್ರವಚನ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಕೇಳ್ತಾ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಇದು ಈಶ್ವರನ ಆಕಾರ, ಲಿಂಗು ಆಕಾರ ಮಾಡಿದ್ದಾರೆ. ಇಲ್ಲಿ ಒಂದು ಬಸವಣ್ಣನ ಸಾಕಿದ್ರು, ಅದು ತೀರೋದ್ಮೇಲೆ ಇದನ್ನ ದೇವಸ್ಥಾನದ ಎದುರುಗಡೆ ಮಣ್ಣು ಮಾಡಿದ್ದಾರೆ. ಅದ್ರ ಮೇಲೆ ಈ ಅಲಂಕಾರ ಮಾಡಿದ್ದಾರೆ. ನೋಡಿ, ಇದು ಬಸವೇಶ್ವರ ಸ್ವಾಮಿಯವರಿಗೆ ತುಂಡಲ ಪೂಜೆ ಅಂತ ಮಾಡಿದ್ದಾರೆ. ಅಕ್ಕಿ ಎಲ್ಲ ಇಟ್ಬಿಟ್ಟು ಇದನ್ನು ನಾವೆಲ್ಲ ಅಕ್ಕಿ ಪೂಜೆ ಅಂತಲೇ ಕರಿತೀವಿ. ಇಲ್ಲಿ ನಮ್ಮೂರಲ್ಲಿರೋ ಬಸವಣ್ಣನ ದೇವಸ್ಥಾನ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಆ ಥರ ಇರುತ್ತೆ. ಇದನ್ನೆಲ್ಲ ಅಕ್ಕಿಲಿ ಕಲರ್ ಅಕ್ಕಿಲಿ ಎಲ್ಲ ಈ ಥರ ಅಲಂಕಾರನ ಮಾಡಿರ್ತಾರೆ. ತುಂಬಾ ಜನ ಇದ್ದರು. ಪೂಜೆ ಮುಗಿಸ್ಕೊಂಡು ಮಂಗಳಾರತಿ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ಅಷ್ಟೊತ್ತಿಗೆ ತುಂಬ ಜನ ಇದ್ದರು. ಊಟನೂ ನಡೀತಾ ಇತ್ತು. ಇಲ್ಲಿ ಅನ್ನದಾಸೋಹ ಇರುತ್ತೆ ಪ್ರತಿ ಜಾತ್ರೆಯಲ್ಲೂ. ಅನ್ನದಾಸೋಹನೇ ಇಲ್ಲಿ ವಿಶೇಷ. ತುಂಬ ಜನ ಸೇರ್ತಾರೆ. ಈ ವರ್ಷ ಇಲ್ಲಿ ಆರ್ಕೆಸ್ಟ್ರಾ ಬೇರೆ ಇತ್ತು. ನಾವೇನು ಆರ್ಕೆಸ್ಟ್ರಾ ನೋಡೋದಕ್ಕೆ ಅಂತ ಹೋಗಲಿಲ್ಲ. ಇಲ್ಲಿ ದೇವಸ್ಥಾನದ ಪ್ರಸಾದ ಎಲ್ಲ ತಗೊಂಡು ಸ್ವಾಮೀಜಿಗಳ ಸ್ವಲ್ಪ ಅವರ ಪ್ರವಚನ ಕೇಳಬೇಕು ಅಂತ ಆಸೆ ಇತ್ತು. ರುದ್ರಾಕ್ಷಿ ಕಟ್ಟೋದನ್ನು ಕಲಿಸಿ, ಒಂದಿಷ್ಟು ಲಿಂಗ ಧಾರಣೆ ಮಾಡುವಂತ ಕಲಿಸಿ, ಜಾತ್ರೆಗಳಿಗೆ ಕರ್ಕೊಂಡು ಬಂದ 4 ಜನಕ್ಕೆ ಅನ್ನ ನೀಡೋದನ್ನು ಕಲಿಸಿ, ಅದನ್ನು ಬಿಟ್ಟು ಪಿಜ್ಜಾ ಬರ್ಗರು ಪಾನಿಪುರಿ ಇವನ್ನೆಲ್ಲ ತಿನ್ಸೋದನ್ನು ಕಲಿಸಿ ಏನಾಗಿದೆ ಅಂತಂದ್ರೆ ನಮ್ಮ ಮಕ್ಕಳಿಗೆ 12 ವರ್ಷಕ್ಕಾಗಲೇ ಹಲ್ಲು ಬಿದ್ದು ಹೋಗ್ತವೆ. ತಲೆ ಮೇಲೆ ಬೆಳೆ ಕೂದಲು ಬಂದು ಬಿಡ್ತವೆ. ಹೀಗಾಗಿ ದಯವಿಟ್ಟು ನಾವು ಈಗಿನ ಜಾಸ್ತಿ ಮಾತಾಡ್ಬೇಕನ್ನ ಹಮ್ಮದಲ್ಲೇ ಇದ್ರು ನನಗಿನ್ನೂ ಜಾತ್ರೆ ಮುಗುದಿಲ್ಲ. ದಿನಾಂಕ 21ರಿಂದ ಪ್ರಾರಂಭ ಆಗಿದ್ದು 1ನೇ ತಾರೀಕುವರೆಗೂ ಇದೆ. ಆ 1ನೇ ತಾರೀಕುವರೆಗೂ ಉತ್ಸವಾದಿಗಳು ನಡೀತಾನೆ ಇರ್ತಾರೆ. ನಿಮಗೆಲ್ಲ ತಿಳಿದಿರಲಿ, ನಾವು ಭಾರತ ದೇಶದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವೆಲ್ಲ ಪುಣ್ಯವಂತರು ಅಂತ ಅಭಿಪ್ರಾಯ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ನಾ ಒಂದು ಮಾತನ್ನು ಹೇಳ್ತಾನೆ. ಒಂದು ಸಾರಿ ಬ್ರಹ್ಮನಿಗೆ ರೊಟ್ಟಿ ತಿನ್ಬೇಕಂತ ಅನಿಸ್ತಂತೆ. ಸೃಷ್ಟಿಕರ್ತ ಬ್ರಹ್ಮನಿಗೆ ರೊಟ್ಟಿ ತಿನ್ಬೇಕು ನಾನು ಅಂತ ಅನಿಸ್ತಂತೆ. ರೊಟ್ಟಿ ತಿನ್ಬೇಕು ಅಂತಂದ್ರೆ ಅವನಿಗೆ ಹೆಂಗ್ ಮಾಡ್ಕೊಂಡು ತಿನ್ಬೇಕಂತ ಗೊತ್ತಿಲ್ಲ. ಅವನು ತಯಾರು ಮಾಡೋದಕ್ಕೆ ಹೋದಂತವನು ಒಲೆ 3 ಕಲ್ಲನ್ನು ಇಟ್ಟು ಸೌದೆಯನ್ನು ತಂದು ಬೆಂಕಿಯನ್ನು ಹಚ್ಚಿ ಹೆಂಚಲ್ಲಿ ಇಟ್ಟು ರೊಟ್ಟಿಯನ್ನು ತಟ್ಟಿದ್ನಂತ. ಹೀಗೆ ತಟ್ಟಿ ಅದ್ರ ಮೇಲೆ ಹಾಕಿದ್ನಂತ. ಅದನ್ನ ಎಷ್ಟು ಬೇಯಿಸ್ಬೇಕನ್ನೋದು ಗೊತ್ತಿಲ್ಲ. ಅವಾಗ ಏನ್ ಮಾಡಿದಂತೆ, ಹಿಂತಿರುಗಿ ಸಾಕಿ ಕೊನೆಗೆ ತಿನ್ನೋದಕ್ಕೆ ಹೋದಂತೆ. ಅದು ಅರ್ಧಮರ್ಧ ಬೆಂದಿತ್ತಂತ, ಹಸ್ಕ ಬೆಂದಿತ್ತು. ಅದನ್ನು ತಿನ್ನೋದಕ್ಕೆ ಹೋದಾಗ ಅಲ್ಲಿಗೆಲ್ಲ ಸಿಗಾಕೊಂಡ್ಬಿಡ್ತಂತೆ. ಇದು ಸರಿಯಾಗಿಲ್ಲ ಅಂತ ಹೇಳಿ ಆ ರೊಟ್ಟಿಯನ್ನು ತೆಗೆದು ಬಿಸಾಕಿದ್ದಂತೆ. ನೋಡಿ, ಅವು ತೊನ್ನೆ ಹಿಡಿದ್ರಾಗತ್ತೆ ಹುಟ್ಟಿದ್ವಂತವೆಲ್ಲ ಜನಾಂಗ. ಆ ಜನ ಪೂರ ತೊನ್ನೆ ಹಿಡಿದ್ರಾಗತ್ತೆ. ನೀವು ಆಸ್ಟ್ರೇಲಿಯಾಕ್ಕೆ ಹೋಗಿ, ಸೌತ್ ಆಫ್ರಿಕ್ ಹೋಗಿ, ಅವೆಲ್ಲ ಹೇಗಿರ್ತಾವಂತಂದ್ರೆ ನಾವೇ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗಿಂತ ರೋಡ್ ಬಂದರಾಗತ್ತೆ ನಿಂತಿರ್ತಾರೆ. ಯಾಕಂದ್ರೆ ಅರ್ಧಬರ್ಧ ಬಂದವರು ಅವರೆಲ್ಲ. ಗುರುಗಳ ಪ್ರವಚನ ಕೇಳ್ತಾ ಅಲ್ಲಿಗೆ ನನ್ನ ಮೈದನ ಮೊಮ್ಮಗಳು ಬಂದ್ಲು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಪೂಜೆ ದಿನ ಒಂದಿನ ಅಜ್ಜಿ ತಾತನ್ಗ ಪೂಜೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಇವಳನ್ನ. ಈ ಆವಾಗಿನ ಸ್ವಲ್ಪ ಚಿಕ್ಕವಳಿದ್ಲು, ಈಗ ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅವಳು ನೋಡಿ ಅವರ ಅಜ್ಜಿ ಹೇಳ್ಕೊಡ್ತಾ ಇದ್ದಾಳೆ. ಇದು ಲಿಫ್ಟಿಕ್ ಅಜ್ಜಿ ನೋಡೆ ಅಂತ ಹೇಳ್ತಾ ಇದ್ದಾಳೆ. ನಾನು ಅವ್ರಿಗಿತ್ತಿ ಅವಳು ಹಾಗೆ ಮುತ್ಕೊಡೋದಕ್ಕೆ ಅಂತ ಬರ್ತಾ ಇದ್ದಾಳೆ ನೋಡಿ. ಇವಾಗ ಸ್ವಲ್ಪ ದೂರ ಮನೆ ಇರೋದ್ರಿಂದ ಅವಳು ಸ್ವಲ್ಪ ಕಮ್ಮಿ ನಮ್ಮನ್ನು ನೋಡೋದ್ರಿಂದ ಸ್ವಲ್ಪ ಅಳ್ತಾಳೆ ಈಗ. ಅದಾದ ನಂತರ ಸ್ವಾಮಿ ಪರಿಪೂರ್ಣವಾಗಿದ್ದರಿಂದ ಇದನ್ನೆಲ್ಲ ಪ್ರಸಾದ ಅನ್ನೋ ಭಾವನೆ ಹುಟ್ಟುಕೊಳ್ತು ಅಂತ ಅಂದಿನ ಬ್ರಹ್ಮ ಹೇಳುವಂತ ಮಾತು ನಿಮಗೆಲ್ಲ ತಿಳಿದ್ರಿಂದ. ಎಷ್ಟು ಜನ ಸೇರಿದ್ರು ಅಂದರೆ ತುಂಬಾ ಜನ ಸೇರಿದ್ರು. ತುಂಬ ಜನ ಅಂತಂದರೆ ಇಲ್ಲಿ ನೋಡೋದಕ್ಕೆ ಇಷ್ಟು ಜನ ಕೂತಿದ್ದಾರೆ. ಇಲ್ಲಿ ಇನ್ನು ಮಿಕ್ಕಿದ ಜನ ಎಲ್ಲ ಊಟದ ಕಡೆ ಇದ್ದಾರೆ. ಊಟದಲ್ಲಿ ತುಂಬ ರಶ್ ಇದೆ. ಚಿನ್ನಗಿರಿ ಒಳಗೆ ಮಾಡಿ ಅದನ್ನು ಮಾಡಲೇಬೇಕು.
ಅರ್ಥನೇ ಅನುಭವ ಆಯ್ತು ಅಂದ್ರೆ ಸಾಕು. ಈ ನಿಮಗೆಲ್ಲರಿಗೂ ಉಣಬಡಿಸ್ತಾ ಇನ್ನೂ ಮಾತನಾಡುವ ಹಂಬಲ ಇದೆ, ಆದ್ರೂ ನನಗೂ ಸಮಯವಿಲ್ಲ. ಪರಮ ಪೂಜ್ಯರಿಗೂ ಅಷ್ಟರಲ್ಲಾಲೆ ಬಸವಣ್ಣನವ್ರನ್ನ ಕೂರ್ಸೋದಕ್ಕೆ ಅಂತ ಹೇಳಿ ಮುತ್ತಿನ ಪಲ್ಲಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ರು. ಸ್ವಾಮೀಜಿಗಳ ಭಾಷಣ ಎಲ್ಲ ಮುಗಿದು ಅವರು ಹೊರಟರು. ಅದಾದ ನಂತರ ನೋಡಿ ಇಲ್ಲಿ ಊಟದ ಹಾಲಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ, ಒಬ್ಬರು ಊಟ ಮಾಡುವಾಗ ಒಬ್ಬರು ಅವ್ರ ಹಿಂದ್ಗಡೆ ಕಾಯ್ಕೊಂಡು ನಿಂತಿರೋ ಅಷ್ಟು ಜನ. ಇಷ್ಟು ದೊಡ್ಡ ಪೆಂಡಾಲ್ ಹಾಕಿದ್ರು ಕೂತ್ಕೊಳ್ಳೋದಕ್ಕೆ ಒಂದು ಪಂಕ್ತಿಗೆ ಆಗೋ ಅಷ್ಟು ಜನ ಆಲ್ರೆಡಿ ಹಿಂದೆ ನಿಂತಿರ್ತಾ ಇದ್ರು. ಅಷ್ಟು ಜನ ಇರ್ತಾರೆ. ಇದು ಪ್ರತಿ ವರ್ಷವೂ ಹೀಗೆ ಇರ್ತಾರೆ. ಈ ಸಲ ಅಂತೂ ಇನ್ನೂ ತುಂಬ ಜನ ಜಾಸ್ತಿನೇ ಇದ್ದರು. ಯಾಕೆಂದರೆ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಆರ್ಕೆಸ್ಟ್ರಾ ಎಲ್ಲ ಈ ಪ್ರೋಗ್ರಾಮ್ ಚೆನ್ನಾಗಿರೋ ಪ್ರೋಗ್ರಾಮ್ ಅಂತ ಇದ್ದರೆ ತುಂಬಾ ಜನ ಸೇರ್ಕೊಂಡಿರ್ತಾರೆ. ಈಗಿನ ಟ್ರೆಂಡೇ ಆಗಲ್ವಾ ನೋಡಿ. ಇಲ್ಲಿ ಊಟಕ್ಕೆ ಪಾಯಸ, ಬೂಂದಿ, ಮುದ್ದೆ, ಅನ್ನ, ಸಾರು, ಹಲಸಿನಕಾಯಿ ಸಾರು, ಮಜ್ಜಿಗೆ ಎಲ್ಲ ಇತ್ತು ನೋಡಿ. ಎಷ್ಟೊಂದು ಗಂಡು ಮಕ್ಕಳೆಲ್ಲ ಒಗ್ಗೂಡಿ ಊರಿನ ಆ ಕಡೆ ಈ ಕಡೆ ಅಕ್ಕಪಕ್ಕದ ಊರಿನ ಗಂಡು ಮಕ್ಳುಗಳು ಎಲ್ಲ ಸೇರಿ ಮುತುವರ್ಜಿಯಿಂದ ಊಟ ಬಡಿಸೋ ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಒಂದೊಂದು ಟೀಮ್ ಮಾಡ್ಕೊಂಡು ಊರಲ್ಲಿ ಒಂದೊಂದು ಟೀಮ್ ಮಾಡ್ಕೊಂಡು ಆ ವರ್ಷ ಅವರು ಮ್ಯಾನೇಜ್ ಮಾಡೋ ಥರ ನಮ್ಮ ಊರಲ್ಲಿ ಪದ್ಧತಿ ಮಾಡ್ಕೊಂಡಿದ್ದಾರೆ ನೋಡಿ. ಇವಳು ಚಿಕ್ಕ ಮಕ್ಕಳೇ ಇಷ್ಟ ಅಲ್ವಾ, ಹಂಗಾಗಿ ಅವಳು ನನ್ನ ಮೊಮ್ಮಗನ್ನ ಅಣ್ಣ ಆಗಬೇಕು. ಅವನು ಅವಳಿಗೆ ಅಣ್ಣನಿಗೆ ಅಕ್ಕನ ಮಗ. ಚಿಕ್ಕ ಮಕ್ಕಳೇ ಅಲ್ವಾ ಇಷ್ಟ ಆಗೋದು, ಹಂಗಾಗಿ ಅವನ್ನ ಹಿಡಿದೆಳೆದು ಮುದ್ದಾಡ್ತಾಳೆ. ಐಫೈ ಎಲ್ಲ ಕೊಡ್ತಿರ್ತಾಳೆ ಅವನು ಹೋದರೆ. ಅವನು ಚಿಕ್ಕವನಾಗಿದ್ದಾಗ ಅವಳು ಬಂದರೆ ಅವನು ಅದೇ ಥರ ಮಾಡೋನು, ಅವಳನ್ನ ಬಿಡ್ತಿರ್ಲಿಲ್ಲ. ಅವಳು ಅವನಿಂದ ಕದ್ದು ಮುಚ್ಚಿ ಓಡಾಡೋಳು. ಅದೇ ರೀತಿ ಈಗ ಅವಳ ಮಗಳು ಇವನ್ನ ಮಾಡ್ತಾಳೆ. ಹೋದರೆ ಅವನ್ನ ಇಟ್ಕೊಂಡ್ಬಿಡ್ತಾಳೆ ಯಾರಿಗೂ ಕೊಡ್ದಂಗೆ. ಸರಿ, ಇದೆಲ್ಲ ಆದ ನಂತರ ನೋಡಿ ಈ ವರ್ಷ ಜಾತ್ರೆ ಉಸ್ತುವಾರಿ ವಹಿಸ್ಕೊಂಡಿರೋ ಅಂಥವ್ರಿಗೆಲ್ಲ ಸನ್ಮಾನ ಮಾಡ್ತಾಯಿದ್ರು. ಅದರೊಳಗೆ ಇವರು ಅರ್ಚಕ ವೃಂದ, ತಂದೆ ಮಕ್ಕಳು. ಇವರು ನಮ್ಮನೆಯ ಫ್ಯಾಮಿಲಿ ಪುರೋಹಿತರು ಅಂತಲೇ ಹೇಳಬೇಕು. ಆ ಮಧ್ಯದಲ್ಲಿ ಕೂತಿರೋರು ಅವ್ರ ತಂದೆ. ಅವರು ನಮ್ಮ ತಂದೆ ತಾಯಿಗೆ ಮದುವೆ ಮಾಡಿದವರು ಅವರೇ, ನನಗೆ ಮದುವೆ ಮಾಡಿದವರು ಅವರೇ, ನನ್ನ ಮಗಳಿಗೆ ಮದುವೆ ಮಾಡಿದವರು ಅವರೇ. ಇದ್ರ ಜೊತೆಗೆ ಸೇವೆಗಳನ್ನ ಮಾಡಿಸಿರೋರಿಗೆ, ಇಲ್ಲಿ ಓಡಾಡ್ದಂಥವ್ರಿಗೆ ಎಲ್ರಿಗೂ ಸನ್ಮಾನನ ಮಾಡಿದ್ರು. ಅದಾದ ನಂತರ ನೋಡಿ ಆರ್ಕೆಸ್ಟ್ರಾ ಇತ್ತು. ನಾವೇನು ಅಲ್ಲಿ ಹೋಗಲಿಲ್ಲ. ಆರ್ಕೆಸ್ಟ್ರಾ ಎಲ್ಲ ಮುಗಿದ ನಂತರ ನಂದಿ ಧ್ವಜಕ್ಕೆ ಪೂಜೆ ಎಲ್ಲ ಸಲ್ಲಿಸ್ತಾ ಇದ್ದಾರೆ. ಅಷ್ಟರೊಳಗೆ ಲಿಂಗದ ವೀರರೆಲ್ಲ ರೆಡಿಯಾಗಿದ್ದರು. ಅವ್ರಿಗೆ ಪೂಜೆ ಎಲ್ಲ ಆದ ನಂತರ ಧ್ವಜ ಸಮೇತವಾಗಿ ಅವ್ರನ್ನೂ ಹೊರಗಡೆ ಕರ್ಕೊಂಡು ಬಂದು ಮತ್ತು ಒಂದು ದೊಡ್ಡಳಾಗದೇ ಇರೋವಂಥ ಹೆಣ್ಮಗು ಮೇಲೆ ಕಳಶನ ಇಡಿಸ್ಕೊಂಡು ಅದನ್ನು ನೆಡಮುಡಿಯಲ್ಲಿ ಕರ್ಕೊಂಬರ್ತಾರೆ ನೋಡಿ. ಇವರಿಗೆಲ್ಲ ಪೂಜೆ ಅಂದರೆ ಲಿಂಗದ ವೀರರಿಗೆ ಪೂಜೆ ಎಲ್ಲ ಆದ ನಂತರ ನೋಡಿ
ಇಷ್ಟೆಲ್ಲ ಪೂಜೆಗಳೆಲ್ಲ ಮುಗಿದ್ಮೇಲೆ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ತಂದು ಪೂಜೆ ಮಾಡಿ ದೇವ್ರನ್ನ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಿತ್ತು ನಮ್ಮೂರಿನ ಜಾತ್ರೆ. ಹೇಗನ್ನಿಸ್ತು ವಿಡಿಯೋ, ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಇಲ್ಲಿವರೆಗೂ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.